ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಟಾಕ್ಸಿಕ್ ಫ್ರೆಂಡ್ಶಿಪ್ ಅನ್ನುವ ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಟಾಕ್ಸಿಕ್ ಫ್ರೆಂಡ್ಶಿಪ್ ಅಂದರೆ ಏನು, ಈ ವ್ಯಕ್ತಿಗಳು ಹೇಗೆ ವರ್ತಿಸ್ತಾ ಹೋಗ್ತಾರೆ, ನಿಮಗೆ ಮುಂಚೆನೇ ಇದ್ರ ಬಗ್ಗೆ ಅರಿವಿದ್ರೆ ನಿಮ್ಮ ಸೆಲೆಕ್ಷನ್ ಪ್ರೋಸೆಸ್ ಇನ್ನೂ ಸ್ಟ್ರಿಕ್ಟ್ ಆಗಿರುತ್ತೆ ಅಂತ ಹೇಳ್ಬೋದು. ಅಂದರೆ ಯು ವಿಲ್ ಬಿ ಮೋರ್ ಕೇರ್ಫುಲ್. ಒಬ್ಬ ವ್ಯಕ್ತಿ ಹೇಗೆ ಅಂತ ನಿಮಗೆ ಗೊತ್ತಾಗೋದೇ ಅವ್ರ ಜೊತೆ ಬೆರೆತಾಗ, ಅವ್ರ ಜೊತೆ ಮಾತಾಡಿದಾಗ. ಅದನ್ನು ಹೇಗೆ ನೀವು ಗ್ರಹಿಸುವುದು ಇನಿಷಿಯಲ್ ಸ್ಟೇಜಸಲ್ಲೇ ನಿಮಗೆ ಗೊತ್ತಾದಾಗ ನೀವೊಂದು ಪ್ರಾಬ್ಲಮ್ಗೆ ಸಿಕ್ಕಾಕೊಳ್ಳೋದು ತಪ್ಪತ್ತೆ ಬೇಸಿಕ್ಲಿ. ಇದ್ರ ಬಗ್ಗೆನೇ ನಾನು ಮಾತಾಡ್ತಾ ಹೋಗ್ತೀನಿ. ಅಂದರೆ ಈ ಥರದ್ದು ಒಬ್ಬ ಟಾಕ್ಸಿಕ್ ಫ್ರೆಂಡ್ನ ನೀವೇನಾದರೂ ಡೀಲ್ ಮಾಡ್ತಾ ಇದ್ದೀರಾ, ಈ ಥರ ವ್ಯಕ್ತಿನ ನಿಮ್ಮ ಲೈಫ್ನಲ್ಲಿ ನೀವೇನಾದರೂ ಒಂದು ಒಳ್ಳೆಯ ರಿಲೇಷನ್ಶಿಪ್ನ ನಿಮ್ಮ ಕಡೆಯಿಂದ ಬೆಳೆಸ್ಕೊಳ್ತಾ ಇದ್ದೀರಾ, ಆದರೆ ನಿಮಗೆ ಸಿಗ್ತಾ ಇರೋದೆಲ್ಲ ನೆಗೆಟಿವ್ ಆಗಿದೆ. ಇದ್ರ ಬಗ್ಗೆನೇ ನಾನು ಮಾತಾಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದರೂ ತಗೋಬಹುದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮ್ಗೆ ಯಾವ್ದು ಅನುಕೂಲ ಅನಿಸುತ್ತೆ ನೀವು ಮಾಡ್ಬೋದು. ಸೊ ಟಾಕ್ಸಿಕ್ ಫ್ರೆಂಡ್ಶಿಪ್ ಅಂದರೆ ಏನು? ವಿಷಕಾರಿಯಾಗಿರುವಂಥ ಒಬ್ಬ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಬಂದರೆ ನಿಮ್ಮ ಲೈಫ್ ಹೇಗೆ ಹಾಳಾಗುತ್ತೆ? ಪಾಯಿಂಟ್ ನಂಬರ್ 1 ಏನಾಗುತ್ತೆ ಅಂದರೆ, ಇಲ್ಲಿ ನಾನು ಅರೌಂಡ್ 15 ಕ್ವಾಲಿಟೀಸ್ ಇರುತ್ತೆ ಅವರಲ್ಲಿ. ಅದು ಇಷ್ಟು ನಾನು ಏನೇನು ಹೇಳಿದ್ದೀನಿ, ಇಷ್ಟು ಪಟ್ಟಿ ನಾನು ಹೇಳಿದ್ದೀನಲ್ಲ, ಇದರಲ್ಲ ಅವರಲ್ಲಿ ಅಟ್ಲೀಸ್ಟ್ ಒಂದು ಮೇಜರ್ ಇಶ್ಯೂಸ್ ಇದೆ. ಮೆಜಾರಿಟಿ ಅವರಲ್ಲಿ ಆ ಥರದ್ದು ಒಂದು ಪ್ರಾಬ್ಲಮ್ ಇದೆ. ನಿಮ್ಗೆ ಆ ರೀತಿಯಾದ ಅನುಭವ ಆಗ್ತಾ ಇದೆ ಅವ್ರ ಜೊತೆ ಅಂದಾಗ, ನೀವು ಬೇಸಿಕ್ಲಿ ಅವರನ್ನು ನಿಮ್ಮ ಲೈಫಿಂದ ತೆಗೆದುಹಾಕೋದು ಅಥವಾ ಅವ್ರ ಜೊತೆ ಜಾಸ್ತಿ ಬೆರೀದೇ ಇರೋದು ಒಳ್ಳೆಯದು. ಪಾಯಿಂಟ್ ನಂಬರ್ 1 ಏನಾಗುತ್ತೆ ಅಂದರೆ, ಈ ವ್ಯಕ್ತಿಗಳು ಈಗ ಒಬ್ಬರು ನಿಮ್ಮನ್ನು ಬಳಸ್ಕೋಬೇಕು, ಉಪಯೋಗಿಸ್ಕೋಬೇಕು ಅಂತ ಇದ್ದಾರೆ ಅಂದರೆ, ಅಕಾರ್ಡಿಂಗ್ ಟು ಸೈಕಾಲಜಿ, ಅವರು ಅವರ ಒಂದು ನಿಜ ರೂಪವನ್ನು ಇನಿಷಿಯಲ್ ಸ್ಟೇಜಸಲ್ಲೇ ತೋರಿಸೋದಿಲ್ಲ. ಅವರು ಇನಿಷಿಯಲ್ ಸ್ಟೇಜಸ್ನಲ್ಲಿ ಅಂದರೆ ನಿಮ್ಮನ್ನು ತಿಳ್ಕೊಳ್ಳುವ ಒಂದು ಕೆಲವು ತಿಂಗಳಲ್ಲಿ ಅವರ ಬೆಸ್ಟ್ ವರ್ಷನ್ನೇ ನಿಮಗೆ ತೋರಿಸ್ತಾ ಇರ್ತಾರೆ. ಅವ್ರು ನಿಮ್ಮನ್ನ ತುಂಬ ಇಷ್ಟಪಡ್ತಾ ಇರ್ತಾರೆ, ಅವ್ರು ನಿಮಗೆ ಟೈಮ್ ಕೊಡ್ತಾ ಇರ್ತಾರೆ. ಸೊ ನಿಮ್ಮ ಟ್ರಸ್ಟ್ನ ಗೇನ್ ಮಾಡ್ಕೊಳ್ಳೋದು ಅವ್ರಿಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ಏನಾಗುತ್ತೆ ಅಂದರೆ, ಇನಿಷಿಯಲ್ ಸ್ಟೇಜಸ್ ಇಲ್ಲಿ ಇಮೋಷ್ನಲ್ ಸಪೋರ್ಟ್ ಕೊಡ್ತಾರೆ. ಆದರೆ ಫಸ್ಟ್ ಪ್ರಾಬ್ಲಮ್ಮೇ ನಿಮಗೆ ಹೋಗ್ತಾ ಹೋಗ್ತಾ ಅನುಭವ ಆಗೋದೇನಾಗುತ್ತೆ ಅಂದರೆ, ಅವರು ಇಮೋಷ್ನಲಿ ನಿಮ್ಮ ಹತ್ರ ಸಪೋರ್ಟಿವ್ ಆಗಿಲ್ಲ. ನಿಮ್ಗೆ ಏನು ಅನ್ಸುತ್ತೆ ಅಂದರೆ, ಮೊದಲಿದ್ದಂಗೆ ಇಲ್ವಲ್ಲ ನನ್ನ ಫ್ರೆಂಡ್, ಯಾಕೋ ಮೊದಲು ನನಗೆ ಟೈಮ್ ಕೊಡ್ತಾ ಇದ್ದಂಗೆ ಇವಾಗ ಕೊಡ್ತಾ ಇಲ್ವಲ್ಲ, ಮೊದಲು ನನಗೆ ಸಿಗ್ತಾ ಇದ್ರು ಆದರೆ ಇವಾಗ ತುಂಬಾ ಅನುಮಾನ ಅನಿಸುತ್ತಲ್ಲ, ನಾನು ಹೀಗೆ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಬರುತ್ತೆ. ಸೊ ಅವರು ಸ್ವಲ್ಪ ಇಮೋಷ್ನಲಿ ಡಿಸ್ಟೆನ್ಸ್ ಆಗ್ತಾರೆ. ಅದೇ ನಿಮಗೆ ಕೆಲವು ತಿಂಗಳಾದ ನಂತರ ಅನಿಸುತ್ತೆ. ಅವರು ನಿಮಗೆ ಬೇಕಾದಾಗ ಅವೈಲೇಬಲ್ ಆಗಿರೋದಿಲ್ಲ, ಆದರೆ ಅವ್ರಿಗೆ ಬೇಕಾದಾಗ ನೀವು ಅವೈಲೇಬಲ್ ಆಗಿರಬೇಕಾಗುತ್ತೆ, ಅವ್ರಿಗೆ ಬೇಕಾದಾಗ ನೀವು ಮಾತಾಡಬೇಕಾಗಿರುತ್ತೆ. ಸೊ ನಿಧಾನವಾಗಿ ಅವರು ನಿಮ್ಮ ಮೇಲೆ ಡಿಪೆಂಡೆನ್ಸಿನ ಬೆಳೆಸ್ಕೊಳ್ತಾರೆ. ಅಂದರೆ ನಿಮ್ಮ ಮೇಲೆ ನಿಮಗೆ ಬೇಕಾಗಿರುವ ಹಾಗೆ ಅವ್ರು ಇರೋದಿಲ್ಲ, ಆದರೆ ಅವ್ರಿಗೆ ಬೇಕಾಗಿರೋ ಹಾಗೆ ನೀವಿರಬೇಕು ಅನ್ನುವ ಒಂದು ಸ್ವಲ್ಪ ರೂಲ್ಸ್ನ ನಿಮಗೆ ಗೊತ್ತಿಲ್ಲದ ಹಾಗೆ ಸೆಟ್ ಮಾಡ್ತಾರೆ. ಎರಡನೇ ವಿಚಾರ ಏನಾಗುತ್ತೆ ಅಂದರೆ, ಅವರ ಲೈಫ್ನ ನಿಮ್ಮ ಲೈಫ್ಗೆ ತುಂಬ ಕಂಪೇರ್ ಮಾಡ್ತಾರೆ. ಅದು ನಿಮಗೆ ಗೊತ್ತಿರುತ್ತೋ ಇಲ್ವೋ, ಆದರೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ನೀವೇನು ಮಾಡ್ತೀರಾ ಅವರು ಅದನ್ನೇ ಮಾಡಬೇಕು, ನೀವೇನು ತೊಗೋತೀರಾ ಅವರು ಅದನ್ನೇ ತೊಗೋಬೇಕು, ನೀವೆಲ್ಲಿ ಶಾಪಿಂಗ್ ಮಾಡ್ತೀರಾ ಅವರು ಅಲ್ಲೇ ಶಾಪಿಂಗ್ ಮಾಡಬೇಕು. ಈ ಥರ ನಿಮ್ಗೆ ಏನಾದರೂ ಅನ್ನಿಸ್ತಾ ಇದೆ ಅಂದರೆ, ನನಗೇನು ಬೇಕು ಅಂದರೆ ನನ್ನ ಫ್ರೆಂಡ್ಗೂ ಯಾಕೆ ಅದೇ ಬೇಕು ಅನ್ನುವಂಥ ಒಂದು ಏನೋ ಒಂದು ಸಲ ಸರಿ, ಆದರೆ ಪ್ರತಿ ಸಲನೂ ಹಾಗೆ ಆಗ್ತಾ ಇದೆ ಅಂದರೆ, ಇಟ್ಸ್ ಲೈಕ್ ನಾಟ್ ಅ ಹೆಲ್ದಿ ರಿಲೇಷನ್ಶಿಪ್. ಏಕೆಂದರೆ ಇವಾಗ ನನ್ನ ಫ್ರೆಂಡ್ ಏನೋ ಕೊಂಡ್ಕೊಂಡ್ರು ಅಂದ ತಕ್ಷಣ ನಾನು ಅದನ್ನೇ ಕೊಂಡ್ಕೋಬೇಕು ಅಂದರೆ ಒಂದು ಕಾಂಪಿಟಿಷನ್ ಆಯಿತು, ಅದು ಫ್ರೆಂಡ್ಶಿಪ್ ಆಗೋದಿಲ್ಲ. ಸೊ ಅವರು ನಿಮ್ಮ ಹತ್ರ ಏನು ಮಾಡ್ತಾರೆ ಅಂದರೆ, ನಾನು ನಿನಗಿಂತ ಮೇಲ್ಗೈ ಇದ್ದೀನಿ, ನಾನು ನಿನಗಿಂತ ಬೆಸ್ಟ್ ಇದ್ದೀನಿ, ನಿನ್ನಲ್ಲೇನೋ ಕೊರತೆ ಇದೆ, ಆದರೆ ನನ್ನಲ್ಲೇನೂ ಇಲ್ಲ. ಸೊ ಆ ಥರ ಒಂದು ಕಾಂಪಿಟೇಟಿವ್ ಮನೋಭಾವನೆನ ನಿಮಗೆ ಬರೆಸ್ತಾ ಹೋಗ್ತಾರೆ. ಅದು ನಿಮಗೆ ನಾನು ಹೇಳಿದಾಗೆ ಹೋಗ್ತಾ ಹೋಗ್ತಾ ಅನಿಸುತ್ತೆ, ಇದ್ಯಾಕೆ ನನ್ನ ಫ್ರೆಂಡ್ ಹೀಗೆ ವರ್ತಿಸ್ತಾ ಇದ್ದಾರಲ್ಲ ಅಂತ ನಿಮಗೆ ಒಂದು ವಿಚಾರ ಯೋಚನೆಗೆ ಬರ್ತಾನೆ, ಲೈಕ್ ನಿಮ್ಗೆ ಅದು ಕಾಡ್ತಾ ಇರುತ್ತೆ ಯೋಚನೆ. ಮೂರನೇ ವಿಚಾರ ಏನಾದರೆ, ಅವರು ನಿಮ್ಮ ಲೈಫ್ ಬಗ್ಗೆ ಲೆಸ್ ಎಕ್ಸೈಟೆಡ್ ಆಗಿರ್ತಾರೆ. ನಿಮ್ಮ ಲೈಫ್ನಲ್ಲಿ ನೀವೇನೋ ಒಂದು ದೊಡ್ಡ ಸಾಧನೆ ಮಾಡಿದ್ರು ಕೂಡ ಅದನ್ನ ತೀರಾ ಕೇರೆ ಇಲ್ಲದೆ ಇರೋ ರೀತಿ ವರ್ತಿಸ್ತಾರೆ. ನೀವೇನೋ ಒಂದು ಗುಡ್ ನ್ಯೂಸ್ ಹೇಳಿದ್ರೆ, ಓ ಹೌದಾ ಅಂತ ಹೇಳ್ತಾರೆ. ಸೊ ಬೇಸಿಕ್ಲಿ ನಿಮಗೇನು ಅನಿಸುತ್ತೆ ಅಂದರೆ, ನಿಮ್ಗೆ ಅವ್ರನ್ನ ಇಂಪ್ರೆಸ್ ಮಾಡಬೇಕು ಅನ್ನೋ ಒಂದು ಯೋಚನೆ ಬಂದ್ಬಿಡುತ್ತೆ. ನನ್ನ ಫ್ರೆಂಡ್ ಯಾಕೋ ಏನಕ್ಕೂ ಖುಷಿ ಪಡಲ್ವಲ್ಲ, ನಾನು ಇನ್ನೂ ಮಾಡಬೇಕು. ಸೊ ನೀವು ಅವ್ರನ್ನ ಇಂಪ್ರೆಸ್ ಮಾಡೋ ಲೆವೆಲ್ಗೆ ಹೋಗ್ಬಿಟ್ಟಿರ್ತೀರ. ಸೊ ಅವ್ರ ಅಡ್ವೈಸ್ ತುಂಬ ಕೊಡ್ತಾ ಇರ್ತಾರೆ ನಿಮಗೆ. ಬೇಸಿಕ್ಲಿ ಅವ್ರ ಲೈಫ್ ತುಂಬ ಚೆನ್ನಾಗಿದೆ, ಅವ್ರ ಲೈಫ್ನಲ್ಲಿ ಎಲ್ಲ ಚೆನ್ನಾಗಿದೆ, ನಿಮ್ಮ ಲೈಫ್ನಲ್ಲಿ ಏನೋ ಪ್ರಾಬ್ಲಮ್ಸ್ ಇದೆ ಅಂತ
ಒಂದು ಅಡ್ವೈಸ್ ಬಾಕ್ಸ್ ಥರ ಆಗ್ಬಿಟ್ಟಿರ್ತಾರೆ. ಎಲ್ಲದಕ್ಕೂ ನಿಮಗೆ ಬಂದು ಹೇಳೋದು, ಹೀಗೆ ಮಾಡು, ಹಾಗೆ ಮಾಡು. ಸೊ ನಿಧಾನವಾಗಿ ಈ ಟಾಕ್ಸಿಕ್ ಫ್ರೆಂಡ್ ನಿಮ್ಮ ಲೈಫ್ನ ಕಂಟ್ರೋಲಿಗೆ ತಗೊಳ್ತಾ ಹೋಗ್ತಾರೆ. ಸೊ ಯೋಚನೆ ಮಾಡಿ, ಇಂಥ ವ್ಯಕ್ತಿನ ನೀವೇನಾದರೂ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ನಿಮ್ಮ ಲೈಫ್ನಲ್ಲಿ, ಈ ಥರ ವ್ಯಕ್ತಿ ನಿಮ್ಮ ಲೈಫ್ನ ಹಾಳು ಮಾಡ್ತಾ ಇದ್ದಾರಾ ಅಂತ ಕ್ವೆಶನ್ ಮಾಡ್ಕೋಬೇಕಾಗತ್ತೆ. 4ನೇ ವಿಚಾರ ಏನಾಗುತ್ತೆ ಅಂದರೆ, ಅವರು ಇದಂತೂ ದಿಸ್ ಇಸ್ ಸಮಥಿಂಗ್ ನಾನು ನೋಡಿದ್ದೀನಿ. ಈ ಥರ 4ನೇ ಪಾಯಿಂಟ್ ತುಂಬ ಸ್ವಾರಸ್ಯಕರವಾಗಿದೆ, ಏಕೆಂದರೆ ಇದನ್ನು ನಾನು ಗಮನಿಸಿದ್ದೀನಿ. ಇವ್ರೇನು ಮಾಡ್ತಾರೆ ಅಂದರೆ, ನಿಮಗೆ ಸ್ಪೆಷಲ್ ಇಂಪಾರ್ಟೆನ್ಸ್ ಯಾರೂ ಇಲ್ಲದೆ ಇರೋವಾಗ ಕೊಡ್ತಾರೆ. ಈಗ ಅವ್ರ ಮನೆಗೆ ಹೋದರೆ ಅವ್ರು ನಿಮಗೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ನೀವು ಅವ್ರ ಮನೆಗೆ ಹೋದರೆ, ಅವ್ರು ನಿಮ್ಮ ಮನೆಗೆ ಬಂದರೆ, ಆ ಥರ ಚೆನ್ನಾಗೇ ಇರುತ್ತೆ. ನೀವು ಅವರು ಇದ್ದಾಗ ಚೆನ್ನಾಗಿರುತ್ತೆ ರಿಲೇಷನ್ಶಿಪ್. ಆದರೆ ನೀವೊಂದು ಗ್ರೂಪ್ನಲ್ಲಿ ಅವ್ರಿಗೆ ಸಿಕ್ಕಿದಾಗ ನಿಮ್ಮನ್ನು ಹಾರಿಬಲಾಗಿ ಇಗ್ನೋರ್ ಮಾಡ್ತಾರೆ. ಅಂದರೆ ಲೆಟ್ಸೆ ನೀವೊಂದು ಮ್ಯಾರೇಜ್ಗೆ ಹೋಗಿದ್ದೀರಾ ನಿಮ್ಮ ಫ್ರೆಂಡ್ ಜೊತೆ. ನಿಮ್ಮ ಫ್ರೆಂಡ್ ನಿಮಗೆ ಇಂಪಾರ್ಟೆನ್ಸೇ ಕೊಡಲ್ಲ, ನಿಮಗೆ ಟೈಮೇ ಕೊಡಲ್ಲ, ನಿಮ್ಮನ್ನು ಕಂಪ್ಲೀಟಾಗಿ ಇಗ್ನೋರ್ ಮಾಡಿ ಬೇರೆಯವ್ರ ಜೊತೆ ಫ್ರೆಂಡ್ಶಿಪ್ನ ಬೆಳೆಸ್ಕೊಳಕ್ಕೆ ಹೋಗ್ತಾರೆ. ಅದೇ ಕೆಲಸ ನೀವು ಮಾಡಿದ್ರೆ ನಿಮ್ಮನ್ನು ಅವರು ಟಾಂಟ್ ಮಾಡ್ತಾರೆ. ನೀನು ನನ್ನ ಇಗ್ನೋರ್ ಮಾಡಿದೆ, ಅಷ್ಟು ಜನರ ಮುಂದೆ ನನ್ನ ನೀನು ಮಾತಾಡಿಸ್ಲಿಲ್ಲ. ಸೊ ಅವ್ರು ಮಾಡೋ ತಪ್ಪು ಅವ್ರಿಗೆ ಗೊತ್ತಾಗಲ್ಲ, ಆದರೆ ನೀವು ಮಾಡೋ ತಪ್ಪು ಮಾತ್ರ ಅವ್ರು ಹುಡುಕಿ ಹೇಳ್ತಾರೆ. ಇದಂತೂ ನಡೀತಾನೆ ಇರುತ್ತೆ. ನಾನು ನೋಡಿರುವ ಹಾಗೆ ಎಷ್ಟೋ ಜನ ಮಾಡ್ತಾರೆ ಈ ಕೆಲಸ. ಬೇರೆಯವರು ಅಥವಾ ಒಂದು ಗ್ರೂಪ್ನಲ್ಲಿದ್ದಾಗ ನಿಮ್ಮನ್ನು ಇಗ್ನೋರ್ ಮಾಡ್ತಾರೆ. ನಿಮ್ಮನ್ನ ಬೆಸ್ಟ್ ಫ್ರೆಂಡ್ ಅಂತಾನೆ ಇರ್ತಾರೆ, ಆದರೆ ನಿಮ್ಮ ಜೊತೆ ಅವರು ಟೈಮ್ ಸ್ಪೆಂಡ್ ಮಾಡೋದಿಲ್ಲ. ಬೇರೆಯವರ ಅವ್ರು ಆ್ಯಕ್ಚುಲಿ ಏನು ನಿಮಗೆ ಏನು ತಿಳಿಸೋಕ್ಕೆ ಟ್ರೈ ಮಾಡ್ತಾರೆ ಅಂದರೆ, ನನಗೆ ಜನ ಇಂಪಾರ್ಟೆನ್ಸ್ ಕೊಡ್ತಾರೆ, ನಿನಗೇನು ಇಲ್ಲಿ ಒಂದು ಚೂರು ಮರ್ಯಾದೆ ಇಲ್ಲ ಅನ್ನೋ ಹಾಗೆ ಮಾಡ್ತಾರೆ. ಮತ್ತು ನಿಮ್ಮನ್ನು ಹೀಯಾಳಿಸೋದು, ನಿಮ್ಮನ್ನ ಗೇಲಿ ಮಾಡೋದು, ನಿಮ್ಮನ್ನ ತಮಾಷೆ ಮಾಡೋದು ಗ್ರೂಪ್ ಮುಂದೆ, ಅದನ್ನೆಲ್ಲ ಮಾಡ್ತಾರೆ. ದಟ್ ಈಸ್ ಸಚ್ ಅ ಬಿಗ್ ರೆಡ್ ಫ್ಲ್ಯಾಗ್. ಇಂಥವ್ರ ಜೊತೆ ದಯವಿಟ್ಟು ಯಾವುದೇ ರೀತಿಯಾದ ಒಳ್ಳೆ ಫ್ರೆಂಡ್ಶಿಪ್ ನೀವೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಎಲ್ಲರೂ ಇರುವಾಗ ನಿಮ್ಮನ್ನು ಅವರು ಗೌರವಿಸ್ತಾ ಇಲ್ಲ ಅಂದರೆ, ಆ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಏನೂ ಆಗಿಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ದಟ್ಸ್ ಅ ವೆರಿ ಬ್ಯಾಡ್ ಕ್ವಾಲಿಟಿ. ಓಕೆ. ಹಾಗೂ 5ನೇದೇನಾಗುತ್ತೆ ಅಂದರೆ, ನಿಮ್ಮ ಸೀಕ್ರೆಟ್ಸ್ನ ಬೇರೆಯವ್ರ ಜೊತೆ ಶೇರ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ನಿಮ್ಮ ಲೈಫ್ನಲ್ಲಿ ನೀವೇನೋ ಶೇರ್ ಈಗ ಕ್ಲೋಸ್ ಫ್ರೆಂಡ್ ಅಂದಾಗ ನೀವೇನೋ ಹೇಳ್ಕೊಂಡಿರ್ತೀರ ಅವ್ರ ಹತ್ರ, ಅದನ್ನು ಗಾಸಿಪ್ ಮಾಡೋದು, ಬೇರೆಯವ್ರ ಜೊತೆ ಫ್ರೆಂಡ್ಶಿಪ್ನ ಬೆಳೆಸೋದಕ್ಕೆ ನಿಮ್ಮ ಸೀಕ್ರೆಟ್ಸ್ನೇ ದಾಳವಾಗಿ ಬಳಸ್ಕೊಂಡು ನಿಮ್ಮ ಲೈಫ್ ಬಗ್ಗೆ ಬೇರೆಯವ್ರ ಜೊತೆ ಹೇಳೋದು, ಮಾತಾಡೋದು. ಆಮೇಲೆ ನಿಮಗೆ ಗೊತ್ತಾಗುತ್ತೆ ಇದೆಲ್ಲ ನಡೀತಾ ಇದೆಯಲ್ಲ ಅಂತ. ಬಟ್ ಇಂಥವ್ರು ಒಂದ್ಸಲ ಈ ಕೆಲಸ ಮಾಡಿದ್ರು ಅಂದರೆ ಅವ್ರು ನಿಮ್ಮ ಲೈಫ್ನಲ್ಲಿ ಪದೇ ಪದೇ ಈ ಕೆಲಸ ಮಾಡ್ತಾರೆ. ನೀವೊಂದು ಗಾಸಿಪ್ಗೆ ಗುರಿ ಆಗ್ತಾ ಇದ್ದೀರಾ ನಿಮ್ಮ ಫ್ರೆಂಡಿಂದ ಅಂದರೆ, ಹಿ ಆರ್ ಶಿ ಈಸ್ ನಾಟ್ ಅ ಗುಡ್ ಫ್ರೆಂಡ್ ಫಾರ್ ಯು. ವೆರಿ ಟಾಕ್ಸಿಕ್ ದೇ ಆರ್. ಹಾಗೂ ಇನ್ನೊಂದು 6ನೇ ವಿಚಾರ ಏನಾಗುತ್ತೆ ಅಂದರೆ, ಇವರು ಅವೈಲಬಲ್ ಇರಲ್ಲ. ನಾನು ಆಗಲೇ ಹೇಳಿದಾಗೆ ಇಮೋಷ್ನಲಿ ನಿಮಗೆ ಅವ್ರು ಬೇಕು ಅಂದಾಗ ದಟ್ ಪರ್ಸನ್ ಇಸ್ ನಾಟ್ ದೇರ್. ನಿಮ್ಮ ಖುಷಿಗೆ, ನಿಮ್ಮ ದುಃಖಕ್ಕೆ, ನಿಮಗೆ ಯಾವಾಗ ಏನೋ ಒಂದು ಶೇರ್ ಮಾಡ್ಕೋಬೇಕು ಅನಿಸುತ್ತೆ, ಅವಾಗ ಅವ್ರು ಇಲ್ಲ ಅಂದರೆ ಹಿ ಆರ್ ಶಿ ಈಸ್ ನಾಟ್ ಅ ಗುಡ್ ಫ್ರೆಂಡ್ ಫಾರ್ ಯು. ಓಕೆ. ಮತ್ತು 7ನೇ ಪಾಯಿಂಟ್ ಏನಾಗುತ್ತೆ, ಇವರು ನಿಮ್ಮಿಂದ 24/7 ಅಟೆನ್ಷನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವ್ರ ಲೈಫ್ನಲ್ಲಿ ಏನು ನಡೀತಾ ಇದೆ ಅಂತ ನಿಮಗೆ ಗೊತ್ತಾಗಲೇಬೇಕು. ಅವ್ರು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಹೀಗಾಯಿತು, ಹಾಗಾಯಿತು, 1 ಗಂಟೆ 2 ಗಂಟೆ ಮಾತಾಡ್ತಾ ಇರ್ತಾರೆ. ಅದೇ ನಿಮ್ಮ ಬಗ್ಗೆ ಏನು ನಡೀತಾ ಇದೆ ನಿನ್ನ ಲೈಫ್ನಲ್ಲಿ ಅಂತ ಅವ್ರು ಕೇಳಕ್ಕೆ ರೆಡಿ ಇರೋದಿಲ್ಲ. ಸೊ ಇದು ಒಂಥರ 1 ವೇ ರಿಲೇಷನ್ಶಿಪ್ ಆಗೋಗುತ್ತೆ ಹೋಗ್ತಾ ಹೋಗ್ತಾ, ನಾಟ್ ಅ 2 ವೇ ರಿಲೇಷನ್ಶಿಪ್. ಓಕೆ. 9ನೇ ಪಾಯಿಂಟ್ ಏನಾಗುತ್ತೆ ಅಂದರೆ, ದೇ ಡು ನಾಟ್ ವಾಂಟ್ ಯು ಟು ಬಿ, ಇದು ಇಂಪಾರ್ಟೆಂಟ್ ಆಗಿರುವಂಥ ವಿಚಾರ. ಅವ್ರು ನಿಮ್ಮ ಜೊತೆ ಫ್ರೆಂಡ್ಶಿಪ್ನ ಇಟ್ಕೊಂಡಿರ್ತಾರೆ, ಆದರೆ ಹೇಳಿದ್ನಲ್ಲ, ಅವರ ಕನ್ವೀನಿಯನ್ಸಿಗೆ ಪ್ರಕಾರವಾಗಿ ಇಟ್ಕೊಂಡಿರ್ತಾರೆ, ಅವ್ರ ಕಂಫರ್ಟಿಗೆ ಪ್ರಕಾರವಾಗಿ ನಿಮ್ಮ ಜೊತೆ ಫ್ರೆಂಡ್ಶಿಪ್ನ ಇಟ್ಕೊಂಡಿರ್ತಾರೆ. ಮತ್ತು ನೀವು ಬೇರೆಯವ್ರ ಜೊತೆ ಫ್ರೆಂಡ್ಶಿಪ್ನ ಬೆಳೆಸಬಾರ್ದು, ಬೇರೆಯವ್ರ ಜೊತೆ ಮಾತಾಡಬಾರ್ದು. ಈ ಥರ ರೆಸ್ಟ್ರಿಕ್ಷನ್ಸ್ನ, ಪೊಸೆಸಿವ್ನೆಸ್ನ ಬೆಳೆಸ್ಕೊಳ್ತಾ ಹೋಗ್ತಾರೆ. ನಿಮ್ಮನ್ನು ಫಸ್ಟ್ ಆಫ್ ಆಲ್ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇರೋದಿಲ್ಲ. ನೀವು ಬೇರೆಯವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ತೀನಿ ಅಂದರೂ ಅದಕ್ಕೂ ಅವಕಾಶ ಮಾಡ್ಕೊಡೋದಿಲ್ಲ. ಸೊ ಬೇಸಿಕ್ಲಿ ನೀವು ತುಂಬ ನರಳ್ತಾ ಇರ್ತೀರ ಇಂಥ ಒಂದು ಫ್ರೆಂಡ್ಶಿಪ್ನಲ್ಲಿ. ಮತ್ತು 10ನೇ ಪಾಯಿಂಟ್ ಏನಾಗುತ್ತೆ ಅಂದರೆ, ನಾನು ಆಗಲೇ ಹೇಳಿದಾಗೆ ಅವ್ರು ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ನ ಬೆಳೆಸ್ತಾರೆ ನಿಮ್ಮಲ್ಲಿ ಏನೋ ಪ್ರಾಬ್ಲಮ್ ಇದೆ, ನಿಮ್ಮಲ್ಲಿ ಏನೋ ಕೊರತೆ ಇದೆ. ಏನೋ ಒಂದು ಡ್ರೆಸ್ ಹಾಕೊಂಡು ಬರ್ತೀರಾ, ಅಯ್ಯೋ ಎಲ್ಲ ಸರಿ ಇದೆ, ಇದು ಯಾಕೆ ಹೀಗೆ ಮೇಕಪ್ ಮಾಡ್ಕೊಂಡಿದ್ಯಾ, ಎಲ್ಲ ಸರಿ ಇದೆ, ಈ ಥರ ಯಾಕೆ ಇಯರಿಂಗ್ ಹಾಕ್ಕೊಂಡಿದ್ಯಾ, ಎಲ್ಲ ಸರಿಗಿದೆ, ಈ ಶೂ ಸರಿ ಇಲ್ಲ. ಸೊ ಏನಾದರೂ ಒಂದು ಹೇಳ್ತಾ ಹೋಗ್ತಾರೆ. ಅವಾಗ ನಿಮ್ಗೆ ಏನು ಅನಿಸುತ್ತೆ ಅಂದರೆ, ನಿಮ್ಮಲ್ಲಿ ಏನೋ ಒಂದು ದೊಡ್ಡ ಪ್ರಾಬ್ಲಮ್ ಇದೆ, ಇವರೇನೋ ದೊಡ್ಡ ಜಡ್ಜ್. ಸೊ ಈ ಜಡ್ಜ್ ಮುಂದೆ ನೀವೇನೋ ಇಂಪ್ರೆಸ್ ಮಾಡಬೇಕು ಅನ್ನುವಂಥ ಒಂದು ಫೀಲ್ ಬಂದ್ಬಿಡುತ್ತೆ.
ಸೊ ನೀವು ಎಲ್ಲವನ್ನು ಬಿಟ್ಟು ಅವರೇ ಅವರೇ ನನಗೆ ಬೇಕು, ಅವರಿಂದಾನೇ ನನಗೆ ಖುಷಿ ಸಿಗುತ್ತೆ ಅನ್ನುವಂಥ ಒಂದು ಭ್ರಮ ಲೋಕದಲ್ಲಿ ಬದುಕ್ತಾ ಹೋಗ್ತೀರಾ ಆನ್ ದ ಹೋಲ್. ಮತ್ತು ನೆಕ್ಸ್ಟ್ ಪಾಯಿಂಟ್ ಏನಾಗುತ್ತೆ ಅಂದರೆ, ಅವ್ರು ನಿಮ್ಮನ್ನ ತುಂಬ ಬ್ಯಾಡಾಗಿ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಬ್ಯಾಡಾಗಿ ಇನ್ಫ್ಲೂಯೆನ್ಸ್ ಅಂದರೆ ಏನು? ಕೆಟ್ಟ ಕೆಲಸ ಮಾಡೋದಕ್ಕೆ ಪ್ರೋತ್ಸಾಹ ಮಾಡೋದು ಮತ್ತು ಕೆಟ್ಟ ಅಭ್ಯಾಸಗಳನ್ನ ಕಲಿಯೋದಕ್ಕೂ ನಿಮ್ಮನ್ನ ಪ್ರೇರೇಪಿಸೋದು. ಸೊ ಅವರು ಒಳ್ಳೆಯದನ್ನ ಮಾಡು ಅಂತ ಹೇಳಲ್ಲ, ಕೆಟ್ಟದನ್ನ ಮಾಡು ಅಂತ ಒಂದು 10-20 ಸಲ ಹೇಳ್ತಾ ಹೋಗ್ತಾರೆ. ಸೊ ದಿಸ್ ಟಾಕ್ಸಿಕ್ ಫ್ರೆಂಡ್ ವಿಲ್ ಬಿ ಅ ಬ್ಯಾಡ್ ಇನ್ಫ್ಲೂಯೆನ್ಸರ್ ಇನ್ ಯುವರ್ ಲೈಫ್. ಸೊ ಇವ್ರೇನಾದ್ರೂ ಆ ಥರ ನೀವು ನೀವಾಗೇ ಇಲ್ಲ, ನೀವು ಬದಲಾಗಿದ್ದೀರಾ ಅನ್ನುವಂಥ ಭಾವನೆ ನಿಮಗೆ ಬರ್ತಾ ಇದೆ, ಇವರಿಂದ ನಿಮ್ಮ ಲೈಫ್ ಏನೋ ಹಾಳಾಗ್ತಾ ಇದೆ ಅಂದರೆ, ಅಥವಾ ನೀವು ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ನಿಮ್ಮ ಫ್ರೆಂಡಿಂದ ಅಂದರೆ, ಯು ಆರ್ ನಾಟ್ ಇನ್ ಅ ಗುಡ್ ರಿಲೇಷನ್ಶಿಪ್. ಸೊ ದಯವಿಟ್ಟು ಅಂಥ ರಿಲೇಷನ್ಶಿಪ್ನ ಎಷ್ಟು ಬೇಗ ಕಟ್ ಮಾಡ್ತೀರಾ ನಿಮ್ಗೆ ಒಳ್ಳೇದು ಅಂತಲೇ ಹೇಳ್ತೀನಿ. ಯಾಕಂದರೆ ಒಬ್ಬೊಬ್ರು ಫ್ರೆಂಡ್ಸ್ ಏನು ಹೇಳ್ತಾರೆ ಅಂದರೆ, ನೋಡು ಕುಡಿಯೋದ್ರಿಂದ ಏನೂ ತಪ್ಪಿಲ್ಲ, ಕುಡಿಬೋದು, ಹೊಡಿಯೋದ್ರಿಂದ ಏನೂ ತಪ್ಪಿಲ್ಲ, ಹೊಡಿಬೋದು, ಸುಳ್ಳು ಹೇಳೋದ್ರಿಂದ ಏನೂ ತಪ್ಪಿಲ್ಲ, ಸುಳ್ಳು ಹೇಳು, ನೀನು ಮುಚ್ಚುಮರೆ ಮಾಡು, ನಿಮ್ಮ ಫ್ಯಾಮಿಲಿ ಮೋಸ ಮಾಡು, ಈ ಥರ ಎಲ್ಲ ಫ್ರೆಂಡ್ ನಿಮಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ನಿನ್ನ ಮನೆ ಬಿಟ್ಟು ಹೋಗು, ಅಥವಾ ನಿನ್ನ ಹಸ್ಬೆಂಡ್ಗೋ ವೈಫ್ಗೋ ಡಿವೋರ್ಸ್ ಕೊಡು, ಇದೆಲ್ಲ ಈ ಥರ ಡಿಸಿಷನ್ಸ್ನೆಲ್ಲ ಅವ್ರು ನಿಮಗೋಸ್ಕರ ತಗೋಬಾರ್ದು. ಓಕೆ, ಅಂಥ ಫ್ರೆಂಡ್ ಏನಾದ್ರು ಇದ್ದಾರೆ ನಿಮ್ಮ ಲೈಫಲ್ಲಿ ಅಂದರೆ, ಯು ಶುಡ್ ಬಿ ಸೂಪರ್ ಕೇರ್ಫುಲ್. ಯು ಆರ್ ನಾಟ್ ಸೇಫ್. ನೀವು ಸೇಫ್ ಇಲ್ಲ ಅಂತಲೇ ಹೇಳ್ತೀನಿ ನಾನು. ಓಕೆ, ಮತ್ತು 12ನೇ ಪಾಯಿಂಟ್ ಏನಾಗುತ್ತೆ ಅಂದರೆ, ಗ್ಯಾಸ್ ಲೈಟಿಂಗ್ ಅಂತ ಹೇಳ್ತೀವಿ. ಈ ಗ್ಯಾಸ್ ಲೈಟಿಂಗ್ ಅನ್ನೋದು ನಡೆಯುತ್ತೆ. ಗ್ಯಾಸ್ ಲೈಟಿಂಗ್ ಅಂದರೆ ಏನು? ನೀವೇನಾದರೂ ನಿಮ್ಮ ನೋವನ್ನು ಹಂಚ್ಕೊಂಡ್ರಿ, ಅವ್ರು ನಿಮ್ಗೇನೋ ನೋವು ಕೊಟ್ಟಿದ್ದಾರೆ, ನಿಮ್ಗೇನೋ ಬೇಜಾರು ಮಾಡಿದ್ದಾರೆ, ನೀವು ಅವ್ರಿಗೆ ಹೇಳಿದ್ರಿ, ನೋಡು ನೀನು ಹೀಗೆ ನಡ್ಕೊಂಡೆ, ನಂಗೆ ತುಂಬ ನೋವಾಯಿತು ಅಂದಾಗ, ಅದನ್ನ ತೀರಾ ಲೈಟಾಗಿ ತೊಗೊಂಡು, ನೀನೇನು ಹಿಂಗೆ ತಿಳ್ಕೊಂಡ್ಬಿಟ್ಟೆ, ನಿಂದೇ ಏನೋ ಪ್ರಾಬ್ಲಮ್, ನೀನು ನನ್ನ ಬಗ್ಗೆ ಕೆಟ್ಟದಾಗಿ ತಿಳ್ಕೊಳ್ತಾ ಇದೆಯಾ, ನೀನು ಸರಿಯಾಗಿ ಯೋಚನೆ ಮಾಡ್ತಾ ಇಲ್ಲ ನನ್ನ ಬಗ್ಗೆ ಅಂತ ನಿಮ್ಮ ಯೋಚನೆಯನ್ನೇ ತಿರುಮಂತ್ರವಾಗಿ ನಿಮಗೆ ವಿರುದ್ಧವಾಗಿ ಹೇಳ್ತಾರೆ. ಅಂದರೆ ನೀನು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾ ಇದೆಯಾ, ನಾನು ಏನಾಗಿದ್ದೀನಿ ಅದು ನೀನು ಕಂಪ್ಲೀಟಾಗಿ ತಪ್ಪು ತಿಳ್ಕೊಂಡಿದ್ಯಾ, ನಾನು ಅಂಥ ವ್ಯಕ್ತಿನೇ ಅಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಸೊ ಬೇಸಿಕ್ಲಿ ನೀವೇನಾದರೂ ಅವ್ರಿಗೆ ಹೇಳಕ್ಕೆ ಹೋದರೂ ಕೂಡ ಅದನ್ನು ಅವರು ಆಕ್ಸೆಪ್ಟ್ ಮಾಡಲ್ಲ. ಅಯ್ಯೋ ನಿನಗೆ ಬೇಜಾರಾಯ್ತಾ ಅಂತ ಅಂದ್ಕೊಡಲ್ಲ, ನೀನು ಯೋಚನೆ ಮಾಡ್ತಾ ಇರೋದೇ ಸರಿ ಇಲ್ಲ ಅಂತ ಹೇಳ್ಬಿಡ್ತಾರೆ. ಇದೊಂದು ಪಾಯಿಂಟ್. ಆಮೇಲೆ 13ನೇ ಪಾಯಿಂಟ್ ಏನಾಗುತ್ತೆ ಅಂದರೆ, ಚಿಕ್ಕ ಚಿಕ್ಕ ವಿಷಯಗಳಿಗೆ ಜಗಳ ಆಡೋದು, ಚಿಕ್ಕ ಚಿಕ್ಕ ವಿಷಯಗಳಿಗೆ ಮಾತು ಬಿಡೋದು, ಮತ್ತು ಚಿಕ್ಕ ಚಿಕ್ಕ ಮನಸ್ತಾಪಗಳು ಬಂದರೆ ಅದನ್ನು ಸರಿ ಮಾಡ್ಕೊಳ್ಳದೆ ಇರೋದು, ನೀವೇ ಹೋಗಿ ಸಾರಿ ಕೇಳಬೇಕು, ಹಾಗೂ ಒಂದು ಡ್ರಾಮಾನ ತುಂಬ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಎಲ್ಲ ವಿಷಯಕ್ಕೂ ಕಿರಿಕಿರಿ ಅಂತಿರ್ತಾರೆ. ನಿಮ್ಗೇನಾಗುತ್ತೆ ಅಂದರೆ, ಇದೇನಾರು ಮಾತಾಡ್ಬಿಟ್ರೆ ಅವ್ರು ಏನು ಅನ್ಕೊಂಡ್ಬಿಡ್ತಾರೋ, ಈಗ ಹೇಳ್ಬಿಟ್ರೆ ಏನು ಅನ್ಕೊಂಡ್ಬಿಡ್ತಾರೋ, ಈ ಥರ ಒಂದು ಭಯದಲ್ಲೇ ಅವ್ರ ಜೊತೆ ನೀವು ಫ್ರೆಂಡ್ಶಿಪ್ನ ಬೆಳೆಸ್ಕೊತಾ ಇರ್ತೀರ. 14ನೇ ಒಂದು ಪಾಯಿಂಟ್ ಏನಾಗುತ್ತೆ ಅಂದರೆ, ನಿಮ್ಮ ಲೈಫ್ನಲ್ಲಿ ನೀವು ಖುಷಿನೇ ಅನುಭವಿಸ್ತಾ ಇರೋದಿಲ್ಲ, ನಿಮಗೆ ತುಂಬ ನೋವಾಗ್ತಾ ಇರುತ್ತೆ, ನಿಮಗೆ ತುಂಬ ಮೂಡ್ ಸ್ವಿಂಗ್ಸ್ ಬರ್ತಾ ಇರುತ್ತೆ, ಬೇಜಾರಾಗ್ತಾ ಇರುತ್ತೆ, ನಿದ್ದೆ ಬರ್ತಾ ಇರೋಲ್ಲ, ಹಾಗೂ ಒಂದು ರೀತಿಯಾದ ಇವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರ, ದಿನ ಇಡೀ ಇವ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀರ. ಸೊ ದ್ಯಾಟ್ ಈಸ್ ಕಾಲ್ಡ್ ನೆಗೆಟಿವ್ ಟ್ರ್ಯಾಪ್ ಅಂತ ಸೈಕಾಲಜಿ ಪ್ರಕಾರ. ಯು ಹ್ಯಾವ್ ಟ್ರ್ಯಾಪ್ಡ್ ಇನ್ ಅ ನೆಗೆಟಿವ್ ಕೈಂಡ್ ಆಫ್ ಎನ್ ಎನ್ವೈರ್ನ್ಮೆಂಟ್ ಆರ್ ನೆಗೆಟಿವ್ ಎನರ್ಜಿ ಕೊಡುವಂಥ ಒಂದು ವ್ಯಕ್ತಿ ಜೊತೆ ನೀವು ಕಾಲ ಕಳೀತಾ ಇದ್ದೀರಾ, ಮಾತಾಡ್ತಿದ್ದೀರಾ ಅಂದಾಗ ನಿಮ್ಮ ಲೈಫೇ ನೆಗೆಟಿವ್ ಆಗಿಬಿಡುತ್ತೆ. ಓಕೆ, ಸೊ ಆ ಥರ ಒಂದು ಅನುಭವ ನಿಮಗೆ ಬರ್ತಾ ಹೋಗುತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಏನಾಗುತ್ತೆ ಅಂದರೆ, ಯು ಆರ್ ಲಾಸ್ಟ್. ನೀವು ಡಿಪ್ರೆಸ್ಡ್ ಆಗಿಬಿಟ್ಟಿದ್ದೀರಾ, ಹಾಗೂ ನಿಮ್ಮ ಲೈಫ್ನಲ್ಲಿ ನಿಮ್ಗೆ ಏನು ಮಾಡಬೇಕು ಅನ್ನುವಂಥ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಇವ್ರೇನು ಹೇಳ್ತಾ ಇದ್ದಾರೆ ಆ ರೀತಿಯಾಗಿ ಒಂದು ಪಪೆಟ್ ಆಗಿಬಿಟ್ಟಿದ್ದೀರಾ. ಸೊ ಆನ್ ದ ಹೋಲ್ ನಿಮ್ಮ ಲೈಫ್ನ ಅವ್ರಿಗೆ ಒತ್ತೆ ಇಟ್ಬಿಟ್ಟಿದ್ದೀರಾ, ಆ್ಯಂಡ್ ದಾಟ್ಸ್ ವೆರಿ ಬ್ಯಾಡ್. ಇಂಥ ವ್ಯಕ್ತಿ ನಿಮ್ಮ ಲೈಫ್ನ ಈ ರೀತಿಯಾಗಿ ಕಂಟ್ರೋಲ್ ಮಾಡಿಕೊಂಡು ಡಾಮಿನೇಟ್ ಮಾಡ್ತಾ ಇದ್ದಾರೆ ಅಂದರೆ, ನಿಮ್ಮ ಲೈಫ್ನಲ್ಲಿ ಏನು ಪರ್ಪಸ್ಸೇ ಇಲ್ಲ, ಅವ್ರಿಗೋಸ್ಕರನೇ ಬದುಕ್ತಾ ಇದ್ದೀರಾ ಅಂತ ಆಗೋಯ್ತು. ಬಟ್ ಅವ್ರಿಗೋಸ್ಕರ ಬದುಕೋದಲ್ಲ ನಿಮ್ಮ ಜೀವನದ ಗುರಿ. ನಿಮ್ಮ ಜೀವನದ ಗುರಿ ಏನಾಗಿದೆ ಅಂದರೆ, ನಿಮಗೋಸ್ಕರ ನೀವಿರಬೇಕು, ನಿಮ್ಮ ಖುಷಿಗೋಸ್ಕರ ಇರಬೇಕು, ನಿಮ್ಮನ್ನು ಪ್ರೀತಿಸುವ ಜನರಿಗೋಸ್ಕರ ಇರಬೇಕು. ಇಂಥ ವಿಚಾರಗಳು ನಿಮ್ಮ ಲೈಫಲ್ಲಿ ನಡೀಬೇಕು. ಸೊ ಆನ್ ದ ಹೋಲ್ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಟಾಕ್ಸಿಕ್ ಫ್ರೆಂಡ್ಶಿಪ್ ಅಂದರೆ ಏನು, ಟಾಕ್ಸಿಕ್ ಫ್ರೆಂಡ್ ಹೇಗಿರ್ತಾರೆ. ಈ ಥರ ನೀವೇನಾದರೂ ಒಬ್ಬ ವ್ಯಕ್ತಿ ಜೊತೆ ಒಂದು ರಿಲೇಷನ್ಶಿಪ್ನ ಇಟ್ಕೊಂಡಿದ್ದೀರಾ ಅಂದರೆ ಕಟ್ ಆಫ್ ಮಾಡಿ ಅಂತಲೇ ಹೇಳ್ತೀನಿ. ಅವ್ರು ನಿಮಗೆ ಯಾವತ್ತೂ ಒಳ್ಳೇದಾಗಲಿ ಅಂತ ಬಯಸೋದು ಇಲ್ಲ, ಹಾಗೂ ನಿಮಗೆ ಮೇಲ್ ಬರಬೇಕು ಅನ್ನೋದಕ್ಕೆ ಮೋಟಿವೇಶನ್ನು ಕೊಡಲ್ಲ. ಬಿಕಾಸ್ ಆ್ಯಸ್ ಅ ಫ್ರೆಂಡ್ ಅವ್ರು ನಿಮ್ಮನ್ನ ಮೋಟಿವೇಟ್ ಮಾಡಬೇಕು, ಇನ್ಫ್ಲೂಯೆನ್ಸ್ ಮಾಡಬೇಕು, ಒಳ್ಳೇದು ಮಾಡು ಅಂತ, ಕೆಟ್ಟದ್ದು ಮಾಡು ಅಂತ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ ಅಂದರೆ, ದಿಸ್ ಫ್ರೆಂಡ್ಶಿಪ್ ವಿಲ್ ನಾಟ್ ಬಿ ಗುಡ್ ಫಾರ್ ಯು.
ಓಕೆ, ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.